ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಈ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಫ್ರೀ ಆಗಿರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಮತ್ತೊಂದು ಸೂಚನೆ ಅಥವಾ ಒಂದು ಅಲರ್ಟ್ ಮೆಸೇಜ್ ಅಂತ ಹೇಳಿದ್ರೆ, ಯಾರಾದರೂ ನಿಮ್ಮ ಬಳಿ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ ಅಥವಾ ಕಾಯಿನ್ ಗುರು ಅಂತ ಅಂದ್ಕೊಂಡು ಅಥವಾ ನನ್ನ ಪರ್ಸ್ನಲ್ ಹೆಸರು ಅನಿಲ್ ಕುಮಾರ್ ಅಂತ ಅಂದ್ಕೊಂಡು ನಿಮಗೆ ಕಾಲ್ ಮಾಡಿ ದುಡ್ಡು ಕಳಿಸಿ, 750 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕಳಿಸಿ ಅಥವಾ RBI ಚಾರ್ಜಸ್ ಕಳಿಸಿ ನಿಮ್ಮ ಕಾಯಿನ್ಗಳನ್ನ ಸೇಲ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರೆ ಅಂಥವರಿಂದ ದೂರ ಇರಿ. ಅವರೆಲ್ಲ ಮೋಸಗಾರರಾಗಿರ್ತಾರೆ. ನಾನು ಯಾರ ಹತ್ರನೂ ಕೂಡ ದುಡ್ಡು ಕಳಿಸಿ ಅಂತ ಇದುವರೆಗೂ ಕೇಳೋದಿಲ್ಲ, ಕೇಳೋದು ಇಲ್ಲ, ಕೇಳೇ ಇಲ್ಲ, ಮುಂದಕ್ಕೂ ಕೇಳೋದಿಲ್ಲ. ಈಗ ಇವತ್ತಿನ ವಿಡಿಯೋ 10 ರೂಪಾಯಿನ ಸ್ಮಾರಕಗಳ ನಾಣ್ಯಗಳ ಕುರಿತಾಗಿ. ಕಳೆದ ವಿಡಿಯೋದಲ್ಲಿ ನಾನು ಸುಮಾರು 11 ಸ್ಮಾರಕ ನಾಣ್ಯಗಳು 10 ರೂಪಾಯಿಯಲ್ಲಿ ಬಂದಂತಹ ಸ್ಮಾರಕ ನಾಣ್ಯಗಳ ಬಗ್ಗೆ ತಿಳಿಸಿದ್ದೆ. ಈಗ ಮುಂದುವರೆದ ಭಾಗವಾಗಿ ಉಳಿದ 8 ನಾಣ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಈಗ 12ನೇ ನಾಣ್ಯ, ಬರ್ತ್ ಸೆಂಟನರಿ ಆಫ್ ಸ್ವಾಮಿ ಚಿನ್ಮಯಾನಂದ. ಈ ಒಂದು ನಾಣ್ಯ ಬಿಡುಗಡೆಯಾದಂತಹ ವರ್ಷ 2015. ನಾಣ್ಯ 27 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ಈ ಒಂದು ನಾಣ್ಯ ಭಾರತದ 4 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ಮತ್ತು ಈ 4 ನಾಣ್ಯಗಳು ಕೂಡ ಕಾಮನ್ ನಾಣ್ಯಗಳು, ಅಂದರೆ ಅಷ್ಟೊಂದು ವಿಶೇಷವಾಗಿರುವಂತಹ ನಾಣ್ಯಗಳಾಗಿರೋದಿಲ್ಲ. ಬಳಸಿರುವ ನಾಣ್ಯಗಳನ್ನು ಆಲ್ಮೋಸ್ಟ್ ಯಾರು ತೊಗೊಳೋದೇ ಇಲ್ಲ. 10 ರೂಪಾಯಿಗೆ 11, 12, ಮ್ಯಾಕ್ಸಿಮಮ್ ಅಂದರೆ 15 ರೂಪಾಯಿವರೆಗೂ ಹೋಗಬಹುದು. UNC ನಾಣ್ಯಗಳಿಗೆ 40 ರೂಪಾಯಿಂದ 50 ರೂಪಾಯಿ ಹೋಗಬಹುದು. ಆದರೆ ಯಾರಾದ್ರೂ ಕೊಂಡುಕೊಳ್ಳುವಂತಹ ಮನಸ್ಸು ಮಾಡಬೇಕು, ಬಯ್ಯರ್ ಇದ್ದರೆ ಮಾತ್ರ. 13ನೇ ನಾಣ್ಯ, 125th ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ S. ರಾಧಾಕೃಷ್ಣನ್. ಈ ಒಂದು ನಾಣ್ಯ 2015ರಲ್ಲಿ ಬಿಡುಗಡೆಯಾಯಿತು. ಇದು ಸಹ 27 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ಈ ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಬಾಂಬೆ ಮತ್ತು ಹೈದರಾಬಾದ್ ಕಾಮನ್ ಕ್ಯಾಟಗರಿ, ತುಂಬ ಕಾಮನ್ ಕಾಯಿನ್ಗಳು. ಬಳಸಿರುವ ನಾಣ್ಯಗಳಿಗೆ 10 ರಿಂದ 15 ರೂಪಾಯಿ, 10 ರೂಪಾಯಿಗೆ 10 ರೂಪಾಯಿ ಸಿಗುತ್ತೆ ಅಷ್ಟೇ. ಕೆಲವೊಂದು ಸತಿ ಸ್ವಲ್ಪ ಚೆನ್ನಾಗಿದೆ ಕಂಡೀಷನ್ ಅಂದರೆ 15 ರೂಪಾಯಿವರೆಗೂ ಹೋಗಬಹುದು. UNC ನಾಣ್ಯಗಳಿಗೆ, ಬಾಂಬೆ ಮತ್ತು ಹೈದರಾಬಾದ್ನ UNC ನಾಣ್ಯಗಳಿಗೆ 30 ರೂಪಾಯಿ ಸಿಗಬಹುದು, ಕಾಮನ್ ಕ್ಯಾಟಗರಿ. ಕೋಲ್ಕತ್ತಾ ಮಿಂಟ್ ಇದೆ ಇದರಲ್ಲಿ, ಅದು ಬಳಸಿರುವ ನಾಣ್ಯಕ್ಕೆ 25 ರಿಂದ 40 ರೂಪಾಯಿ, 50 ರೂಪಾಯಿವರೆಗೂ ಹೋಗಬಹುದು ಬಳಸಿರುವ ನಾಣ್ಯಕ್ಕೆ. UNC ಇತ್ತು ಅಂದರೆ 500 ರಿಂದ 1000 ರೂಪಾಯಿವರೆಗೂ ಬೆಲೆ ಇದೆ. 14ನೇ ನಾಣ್ಯ, ಸೆಂಟನರಿ ಇಯರ್ ಆಫ್ ಬನಾರಸ್ ಹಿಂದೂ ಯೂನಿವರ್ಸಿಟಿ 2016. ಬಿಡುಗಡೆಯಾದಂತಹ ವರ್ಷ 2016. ನಾಣ್ಯ 27 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ಈ ಒಂದು ನಾಣ್ಯ ಭಾರತದ 2 ಮಿಂಟ್ಗಳಲ್ಲಿ ಬಿಡುಗಡೆಯಾಗಿದೆ, ಕೋಲ್ಕತ್ತಾ ಮತ್ತು ಹೈದರಾಬಾದ್. ಕೋಲ್ಕತ್ತಾ ರೇರ್ ಕ್ಯಾಟಗರಿ, ಹೈದರಾಬಾದ್ ಮಿಂಟು ಕಾಮನ್ ಕ್ಯಾಟಗರಿ. ಹೈದರಾಬಾದ್ ಮಿಂಟ್ನ ಬಳಸಿರುವ ನಾಣ್ಯಕ್ಕೆ 15 ರಿಂದ 20 ರೂಪಾಯಿ ಸಿಕ್ಕಿದ್ರೆ, UNC ಕಾಯಿನ್ ಇತ್ತು ಅಂದರೆ, ಹೈದರಾಬಾದ್ನ UNC ಕಾಯಿನ್ ಇತ್ತು ಅಂದರೆ ಒಂದು 50 ರಿಂದ 100 ರೂಪಾಯಿವರೆಗೂ ಸಿಗಬಹುದು ಅಂದಾಜು. ಕೋಲ್ಕತ್ತಾ ಮಿಂಟು ರೇರ್ ಕ್ಯಾಟಗರಿ ಅಂತ ಹೇಳಿದೆ. ಬಳಸಿರುವ ನಾಣ್ಯಕ್ಕೆ 20 ರಿಂದ ಶುರುವಾಗಿ 100 ರೂಪಾಯಿವರೆಗೂ ಬೆಲೆ ಇರುತ್ತೆ. ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್, ಟೈಮ್. ನೀವು ಯಾವಾಗ ಮಾಡ್ತಾಯಿದ್ದೀರಾ, ಎಲ್ಲಿ ಮಾಡ್ತಾಯಿದ್ದೀರಾ, ಯಾರಿಗೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಅದರ ಒಂದು ಬೆಲೆ ನಿಗದಿಯಾಗಿರುತ್ತೆ. ಮತ್ತು UNC ಕಂಡೀಷನ್, ಕೋಲ್ಕತ್ತಾ ಮಿಂಟಿನ UNC ಕಂಡೀಷನ್ ನಾಣ್ಯಕ್ಕೆ, UNC ಅಂದರೆ ಅನ್ಸರ್ಕ್ಯುಲೇಟೆಡ್, ಹೊಸ ಥರ ಇರುತ್ತೆ, ಹೊಸ ನಾಣ್ಯ. ಒಂದು ಚೂರು ಕೂಡ ಏನು ಕಲೆ ಆಗಲಿ ಸವೆದಿರೋದಾಗಲಿ ಆಗಿರೋದಿಲ್ಲ, ಡ್ಯಾಮೇಜ್ ಆಗಿರೋದಿಲ್ಲ ಕಾಯಿನ್ಗೆ. ಬ್ಯಾಂಕ್ನಿಂದ ನಿಮಗೆ ಡೈರೆಕ್ಟಾಗಿ ಸಿಕ್ಕಿರುವಂತಹ ನಾಣ್ಯ ಅಂದ್ಕೊಳ್ಳಿ. ಕೋಲ್ಕತ್ತಾ ಮಿಂಟ್ನ UNC ನಾಣ್ಯಕ್ಕೆ ಸುಮಾರು 800 ರಿಂದ 1000 ರೂಪಾಯಿವರೆಗೂ ಇದೆ. ಹೇಗೆ ನಾನು ಹೇಳ್ತಾ ಇದ್ದೀನಿ, ಬಯ್ಯರ್ ಇರಬೇಕು, ತೊಗೊಳೋರಿದ್ದರೆ ಮಾತ್ರ ವ್ಯಾಲ್ಯೂ. ಅದಕ್ಕೆ ವ್ಯಾಲ್ಯೂ ಇದೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಯಾವುದೋ ಒಂದು ಸೈಟ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ಎಷ್ಟು ವ್ಯಾಲ್ಯೂ, 30 ಲಕ್ಷ 40 ಲಕ್ಷ ಅಂತ ಹೇಳ್ತಾ ಇರ್ತಾರೆ. ತೊಗೊಂಡವ್ರು ಬಂದಾಗ ತಾನೇ ಅದಕ್ಕೆ 30 ಲಕ್ಷ, ದುಡ್ಡು ಕೊಟ್ಟಾಗ ತಾನೇ 30 ಲಕ್ಷ ಹೇಳ್ತಾ ಇರ್ತಾರೆ. ಇಷ್ಟಿದೆ, 30 ಲಕ್ಷ ಇದೆ, 40 ಲಕ್ಷ ಇದೆ ಅಂತ. ತೊಗೊಂಡವ್ರು ಬಂದಾಗ ಮಾತ್ರ ಅದಕ್ಕೆ ಬೆಲೆ ಅನ್ನೋದು ಸಿಗೋದು. ಇಲ್ಲಾಂದರೆ ಅದೇನು ಬೆಲೆ ಇಲ್ಲ ಅಂತಲ್ಲ, ಬೆಲೆ ಇದೆ, ಬಟ್ ತೊಗೊಳೋರಿಲ್ಲ ಅಷ್ಟೇ. 15ನೇ ನಾಣ್ಯ, 125th ಇಯರ್ ಆಫ್ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ. ನಾಣ್ಯಗಳು ಬಿಡುಗಡೆ ಆದಂತಹ ವರ್ಷ 2016.
ನಾಣ್ಯ ಭಾರತದ 4 ಮಿಂಟ್ಗಳೇ ಬಿಡುಗಡೆಯಾಗಿದೆ. ಕೋಲ್ಕತ್ತಾ, ಬಾಂಬೆ, ಹೈದರಾಬಾದ್, ನೋಯ್ಡಾ. ಬಾಂಬೆ, ಹೈದರಾಬಾದ್, ನೋಯ್ಡಾ ಕಾಮನ್ ಕ್ಯಾಟಗರಿ. ಬಳಸಿರುವ ನಾಣ್ಯಗಳಿಗೆ ಬೇಡಿಕೆ ಏನಿರೋದಿಲ್ಲ. 10 ರಿಂದ 15 ರೂಪಾಯಿವರೆಗೂ ಸಿಗಬಹುದು. UNC ನಾಣ್ಯಗಳಿತ್ತು ಅಂದರೆ 30 ರೂಪಾಯಿಂದ 40 ರೂಪಾಯಿ ಆಗಬಹುದು. ಕೋಲ್ಕತ್ತಾ ಮಿಂಟ್ನ ನಾಣ್ಯಗಳಿಗೆ ಸ್ವಲ್ಪ ರೇರ್ ಕ್ಯಾಟಗರಿ ಅಂತ ಹೇಳ್ತಾರೆ. ಬಳಸಿರುವ ಕಂಡೀಷನಲ್ಲಿ 20 ರಿಂದ 50 ರೂಪಾಯಿ ಆಗಬಹುದು. UNC ಕಂಡೀಷನ್ ಇತ್ತು ಅಂದರೆ 300 ರಿಂದ 500 ರೂಪಾಯಿ ಆಗಬಹುದು ರೇರ್ ಕ್ಯಾಟಗರಿ ಇದ್ದರೆ. ಆದರೆ ಈಗೇನು ಇದು ಹೇಳ್ತಾ ಇದ್ದೀನಿ, ಈ ರೇರ್ ನಾಣ್ಯಗಳನ್ನು, ಈ ಬೈಮೆಟಾಲಿಕ್ ರೇರ್ ನಾಣ್ಯಗಳನ್ನು ಯಾರೂ ಅಷ್ಟು ಲೈಕ್ ಮಾಡೋದಿಲ್ಲ. ಯಾಕೆಂದರೆ ಇವೆಲ್ಲ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಪ್ರಿಂಟ್ ಆಗಿರುತ್ತೆ. ಯಾರೋ ಒಬ್ಬರ ಹತ್ರ ಏನು ಹೇಳ್ತಾರೆ, ಡೀಲರ್ ಹತ್ರ ಇರುತ್ತೆ, ದೊಡ್ಡ ಕುಳ ಅವನು ಹೋಲ್ಡ್ ಮಾಡಿರ್ತಾರೆ. ಯಾವಾಗ ಆತನಿಗೆ ಮಾರುಕಟ್ಟೆಗೆ ಬಿಡಬೇಕು ಅನಿಸುತ್ತೋ ಆ ಥರ ಬಿಡ್ತಾನೆ. ಅದು ಲೀಗಲ್. ಯಾಕೆಂದರೆ ಅವರು RBIನ ಮೆಂಬರ್ ಆಗಿರ್ತಾರೆ. ಅವ್ರಿಗೆ ಇಷ್ಟು ಅಂತ ಶೇರ್ ಹೋಗ್ತಾ ಇರುತ್ತೆ. ಅವ್ರು ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಈಗೇನು ಪ್ರೂಫ್ ಸೆಟ್, UNC ಸೆಟ್ಗಳೆಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡ್ ಆಗಿ ಬುಕ್ ಮಾಡ್ಕೊಳ್ಬಹುದು. ಅಂಥವ್ರ ಹತ್ರ ಇರುತ್ತೆ ಮೋಸ್ಟ್ಲಿ ಇಂಥ ನಾಣ್ಯಗಳು. 16ನೇ ನಾಣ್ಯ, ಥರ್ಡ್ ಇಂಡಿಯಾ ಆಫ್ರಿಕಾ ಫೋರಮ್ ಸಮಿಟ್. ಬಿಡುಗಡೆಯಾದಂತಹ ವರ್ಷ 2015. ನಾಣ್ಯ 27 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಬಾಂಬೆ ಮತ್ತು ಹೈದರಾಬಾದ್ ಕಾಮನ್ ಕ್ಯಾಟಗರಿ, ಕೋಲ್ಕತ್ತಾ ರೇರ್ ಕ್ಯಾಟಗರಿ. ಬಳಸಿರುವ ನಾಣ್ಯಗಳಿಗೆ ಬಾಂಬೆ ಮತ್ತು ಹೈದರಾಬಾದ್ ಮಿಂಟ್ನ ಬಳಸಿರುವ ನಾಣ್ಯಗಳಿಗೆ 15 ರಿಂದ 20 ರೂಪಾಯಿ ಆಗಬಹುದು. ಕೋಲ್ಕತ್ತಾ ಮಿಂಟ್ ನಾಣ್ಯಕ್ಕೆ ಬಳಸಿರುವ ಕಂಡೀಷನಲ್ಲಿ 100 ರೂಪಾಯಿಂದ ಶುರುವಾಗಿ 150 ರೂಪಾಯಿ ಆಗಬಹುದು ಅಂದಾಜು. UNC ಕಾಯಿನ್ ಇತ್ತು ಅಂದರೆ 2000 ರೂಪಾಯಿ ಕೋಲ್ಕತ್ತಾ ಮಿಂಟ್ ಇರಬೇಕು. 17ನೇ ನಾಣ್ಯ, 200th ಬರ್ತ್ ಆ್ಯನಿವರ್ಸರಿ ಆಫ್ ತಾತ್ಯಾ ಟೋಪೆ. ಈ ಒಂದು ನಾಣ್ಯ ಬಿಡುಗಡೆಯಾದಂತಹ ವರ್ಷ 2015. ಸಿಂಗಲ್ ಮಿಂಟ್, ಕೋಲ್ಕತ್ತಾ ಮಿಂಟಿಂದ ಮಾತ್ರ ಬಂದಿದೆ. ಏನು RTIನ ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ನಾಣ್ಯ ಕೂಡ ತುಂಬ ಸಂಖ್ಯೆಯಲ್ಲಿ ಬಿಡುಗಡೆಯಾಗಿದೆ. ಬಟ್ ಇದು ರೇರ್ ಕ್ಯಾಟಗರಿ. ಯಾಕೆಂದರೆ ಯಾರೋ ಹೋಲ್ಡ್ ಮಾಡಿದ್ದಾರೆ, ದೊಡ್ಡ ಡೀಲರ್, ಅವರು ಮಾರ್ಕೆಟಿಗೆ ಬಿಡೋವರೆಗೂ ಇದು ರೇರ್ ಕ್ಯಾಟಗರಿ. ಮಾರ್ಕೆಟಿಗೆ ಬಿಟ್ಟರು ಅಂದರೆ ನಾರ್ಮಲ್ ಕಾಯಿನ್ ಆಗೋಗುತ್ತೆ. ಒಂದು ನಾಣ್ಯಕ್ಕೆ 20-30 ರೂಪಾಯಿ ಸಿಗುತ್ತೆ. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಈ ಒಂದು ನಾಣ್ಯದ ಒಂದು ಬೆಲೆ ಅಂದಾಜು ಒಂದು 1000 ರೂಪಾಯಿಂದ 2000 ರೂಪಾಯಿವರೆಗೂ ಆಗಬಹುದು. 18ನೇ ನಾಣ್ಯ, 475th ಬರ್ತ್ ಆ್ಯನಿವರ್ಸರಿ ಆಫ್ ಮಹಾರಾಣಾ ಪ್ರತಾಪ್. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಸ್ವಲ್ಪ ಬೆಲೆ ಇರುವಂಥದ್ದು ಕೋಲ್ಕತ್ತಾ ಮಿಂಟಿಗೆ. ಜಾಸ್ತಿ ಅಂದರೆ ಏನು ಜಾಸ್ತಿ ಇಲ್ಲ, ಒಂದು 15 ರಿಂದ 50 ರೂಪಾಯಿ 100 ರೂಪಾಯಿವರೆಗೂ ಆಗಬಹುದು. ಉಳಿದ ಎಲ್ಲ ನಾಣ್ಯಗಳು ಕಾಮನ್ ಕ್ಯಾಟಗರಿ 15 ರಿಂದ 20-35 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು. ಈ ಒಂದು ನಾಣ್ಯ ಕೂಡ 27 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ಕೆಲವೊಬ್ಬರು ಅದರಲ್ಲಿರುವಂತಹ ಚಿತ್ರ ನೋಡಿ ಇದನ್ನು ತುಂಬ ರೇರ್ ನಾಣ್ಯನೋ, ತುಂಬ ಬೆಲೆ ಬಾಳ್ತೇನೋ ಅಂತ ಅನ್ಕೊತೀರ. ಹಾಗೇನಿರೋದಿಲ್ಲ, ತುಂಬ ಕಾಮನ್ ಕಾಯಿನ್ ಇದು. 19ನೇ ಹಾಗೂ ಕೊನೆಯ ನಾಣ್ಯ, 150th ಬರ್ತ್ ಆ್ಯನಿವರ್ಸರಿ ಆಫ್ ಲಾಲಾ ಲಜಪತ್ ರಾಯ್. ಬಿಡುಗಡೆಯಾದಂತಹ ವರ್ಷ 2015. 27 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ ಈ ಒಂದು ನಾಣ್ಯ. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಬಾಂಬೆ ಮತ್ತು ಹೈದರಾಬಾದ್ ನಾಣ್ಯಗಳು ಕಾಮನ್ ಕ್ಯಾಟಗರಿಯಲ್ಲಿ ಇರುತ್ತೆ. 15 ರಿಂದ 20 ರೂಪಾಯಿ, 25 ರೂಪಾಯಿ ಇದರ ವ್ಯಾಲ್ಯೂ. ಕೋಲ್ಕತ್ತಾ ಮಿಂಟ್ ಇತ್ತು ಅಂದರೆ ಬಳಸಿರುವ ನಾಣ್ಯಕ್ಕೆ 100 ರೂಪಾಯಿ ಸಿಕ್ಕಿದ್ರೆ 100-150 ರೂಪಾಯಿ. UNC ನಾಣ್ಯ ಇತ್ತು ಅಂದರೆ 800 ರಿಂದ 1000 ರೂಪಾಯಿ ಬೆಲೆ ಇರುತ್ತೆ. ಏಗೇನ್ ಇದು ಅಷ್ಟೇ, ಈ ಒಂದು ಮಿಂಟಲ್ಲಿ ಸುಮಾರು ನಾಣ್ಯಗಳಿದ್ದಾವೆ. ಯಾವುದೇ ಕಾರಣಕ್ಕೂ ನೀವು 5 ರೂಪಾಯಿದು ಅಥವಾ 10 ರೂಪಾಯಿನ ನಾಣ್ಯಗಳನ್ನು 2000ನೇ ಇಸ್ವಿ ಆದಮೇಲೆ ಬಂದಿರುವಂತಹ ನಾಣ್ಯಗಳನ್ನು, ಕೊಮೊಮೇರೇಟಿವ್ ನಾಣ್ಯಗಳನ್ನು ಬೈ ಮಾಡ್ತೀರಾ ಅಂದರೆ ಸ್ವಲ್ಪ ನೋಡಿ ರೇರ್ ಕ್ಯಾಟಗರಿ ಇರೋವಂಥದ್ದನ್ನು. ಸ್ವಲ್ಪ ನನ್ನ ಅಂದಾಜು ಅಂದರೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಬೇರೆ ರೇರ್ ನಾಣ್ಯಗಳನ್ನು ನೀವು ಬೈ ಮಾಡಿ. ಇಂತಹ ನಾಣ್ಯಗಳು ಏಕೆಂದರೆ ಇವು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಗಡೆಯಾಗಿರುತ್ತವೆ. ಯಾವಾಗ ಬೇಕಾದರೂ ಮಾರುಕಟ್ಟೆಗೆ ಬಂದು ತಮ್ಮ ನಿಜ ಸ್ವರೂಪವನ್ನು ತೋರಿಸಬಹುದು. ಇಲ್ಲಿಗೆ ಈ ಒಂದು 10 ರೂಪಾಯಿನ ಸ್ಮಾರಕ ನಾಣ್ಯಗಳ ಒಂದು ಸೀರೀಸ್ ಮುಗೀತು. ಪಾರ್ಟ್ 1 ಮತ್ತು ಪಾರ್ಟ್ 2. ಯಾರೆಲ್ಲ ಇನ್ನೂ ಪಾರ್ಟ್ 1 ನೋಡಿಲ್ಲ ದಯವಿಟ್ಟು ಪಾರ್ಟ್ 1 ಕೂಡ ನೋಡಿ.
ಈಗ ನೀವು ನೋಡ್ತಾ ಇರೋ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗಿದೆ. ಯಾಕಪ್ಪ ಅಂದರೆ ನಾನು ಬೇರೆ ಮನೆಗೆ ಶಿಫ್ಟ್ ಆಗಿದ್ದೀನಿ. ಇಲ್ಲೆಲ್ಲ ಇನ್ನೂ ಸೆಟಪ್ ಆಗಿಲ್ಲ. ಸೆಟಪ್ ಆದಮೇಲೆ ನಾನು ಮತ್ತೆ ಒರಿಜಿನಲ್ ಫಾರ್ಮ್ಯಾಟಲ್ಲಿ ವೀಡಿಯೋ ಮಾಡ್ತೀನಿ. ಮೈಕಲ್ಲಿ ಎಕೋ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ ಅಂದರೆ ಎಲ್ಲರಿಗೂ ನಾನು ಕ್ಷಮೆ ಕೇಳ್ತೇನೆ. ಇನ್ನೂ ಇಲ್ಲಿ ಸೆಟಪ್ ಆಗಿಲ್ಲ. ಹಾಗಾಗಿನೇ ಈ ಒಂದು ವೀಡಿಯೋನ ಆ ಥರದಲ್ಲಿ ಮಾಡಿರುವಂಥದ್ದು. ಯಾಕೆಂದರೆ ಲಾಂಗ್ ಗ್ಯಾಪ್ ಆಗೋಯಿತು. ಆಲ್ಮೋಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿ 1 ವೀಕ್ ಮೇಲೆ ಆಗೋಗಿತ್ತು. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಮಗೆ ಒಂದು ನೈತಿಕ ಬೆಂಬಲವನ್ನು ನೀಡುತ್ತೆ. ಧನ್ಯವಾದಗಳು ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.